ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ರವಾ ಬರ್ಫಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು 2 ಗ್ಲಾಸ್ ಬಾಂಬೆ ರವಾನ ತಗೊಂಡಿದ್ದೆ. ಇದಕ್ಕೆ 2 ಚಮಚ ತುಪ್ಪ ಹಾಕಬೇಕು. ಹಾಕಿ ಚೆನ್ನಾಗಿ ಹುರಿಬೇಕು. ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಅವು ರವೆ ಎಷ್ಟು ಕೆಂಪಗೆ ಆಗ್ತಾವೋ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ರವಾ ಬರ್ಫಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ವಿಡಿಯೋನು ಸ್ಕಿಪ್ ಮಾಡದೆ ನೋಡಿ. ರವಾ ಬರ್ಫಿ ಹೇಗಾಗುತ್ತೆ ಅಂತ ಗೊತ್ತಾಗುತ್ತೆ. ಕೈ ಬಿಡದ ಹಾಗೆ ಕಲಿಸ್ತಾ ಇರಬೇಕು. ಅವು ಒತ್ತಬಾರ್ದು. ರವಾ ಹೊತ್ತಲಾರ್ದೆ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಇವಾಗ ಕಲರ್ ಎಲ್ಲ ಚೇಂಜ್ ಆಗಿವೆ. ನೋಡಿ ಇಷ್ಟ ಆದರೆ ಸಾಕು. ಫುಲ್ ಎಲ್ಲ ಕೆಂಪಗಾಗಿದೆ. ಆಮೇಲೆ ಇದಕ್ಕೆ ಒಣ ಕೊಬ್ಬರಿನ ಹಾಕಬೇಕು. ಅರ್ಧ ಹೋಳು ಒಣ ಕೊಬ್ಬರಿನ ತಗೊಂಡು ಸಣ್ಣಗೆ ಗೀರ್ಕೊಂಡಿನಿ. ಅದನ್ನು ಇದರಲ್ಲಿ ಹಾಕಬೇಕು. ಹಾಕಿ ಇದನ್ನು ಸಹ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿದ್ರೆ ಸ್ವಲ್ಪ ವಾಸನೆ ಹೋಗುತ್ತೆ. ಆಮೇಲೆ ಟೇಸ್ಟೂ ಬರುತ್ತೆ. ಸ್ವಲ್ಪ ಬಿಸಿ ಮಾಡಿದ್ರೆ ಆಯಿತು. ಇದು ಮುಗೀತು. 1 ಗ್ಲಾಸು ಮೇಲೆ 3/4 ಗ್ಲಾಸು ಸಕ್ಕರೆನ ಹಾಕೀನಿ. ಆಮೇಲೆ ಅರ್ಧ ಗ್ಲಾಸು ನೀರು ಹಾಕ್ತಾ ಇದ್ದೀನಿ. ಅದು ಸಕ್ಕರೆ ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ಇದಕ್ಕೆ ಹಾಕಿ ಸಕ್ಕರೆ ಚೆನ್ನಾಗಿ ಕರಗಬೇಕು. ಕರಗೋ ತನಕ ಕೈ ಬಿಡದಾಗೆ ಕಲಿಸ್ಬೇಕು. ನೋಡಿ ಈಗ ಕರಗಿದೆ. ಎಲ್ಲ ಸಕ್ಕರೆ ಕರಗಿ ಕುದಿ ಸ್ಟಾರ್ಟ್ ಆಗಿದೆ. ಇದು ಬಹಳ ಬೇಗನೆ ಪಾಕ ಆಗುತ್ತೆ. ಹಾಗಾಗಿ ನೋಡ್ತಾ ಇರಬೇಕು. ಇದು ಕುದಿ ಸ್ಟಾರ್ಟ್ ಆಯ್ತಂದ್ರೆ ನೋಡ್ತಾ ಇರಬೇಕು. ಒಂದು ಪ್ಲೇಟ್ಗೆ ನೀರು ಹಾಕೀನಿ. ಈಗ ತೋರಿಸ್ತಾ ಇದ್ದೀನಿ ಪಾಕ ಎಷ್ಟಾಗಿರ್ಬೇಕಂತ. ಈ ಥರ ನೋಡಿ ನೀರಲ್ಲಿ ಹಾಕಿದರೆ ಕರಗ್ತಾ ಇಲ್ಲ. ಇದು ಹಿಂಗೆ ಕೈಲೇ ಮುಟ್ಟಿ ನೋಡಿದ್ರೆ ಅದು ಅಂಟಬೇಕು ಕೈಗೆ. ಈಗ ಇದು ಪಾಕ ಆಗೈತೆ. ನೋಡಿ ಕೈಗೆ ಅಂಟ್ತಾ ಇದೆ. ಈಗ ಇದಕ್ಕೆ ಏಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಏಲಕ್ಕಿ ಪೌಡರು. ಅದನ್ನು ಸಕ್ಕರೆ ಹಾಕಿ ಕೊಟ್ಟಿರೋದು. ಅದನ್ನು ಹಾಕಿ ಕಲಸಿ ಈಗ ಸ್ಟವ್ ಆಫ್ ಮಾಡಬೇಕು. ಮಾಡಿ ಇದಕ್ಕೆ ರವೆ ಹಾಕಬೇಕು. ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈಗ ಗೋಡಂಬಿ ಬಾದಾಮಿನ ಹಾಕ್ತೀನಿ. ಕಟ್ ಮಾಡಿರೋದು ಹುರಿದಿಲ್ಲ, ನಾ ಹಾಗೆ ಹಾಕ್ತಾ ಇದ್ದೀನಿ. ಅದು ಪಾಕ ಬಿಸಿ ಇರುತ್ತಲ್ವ ಅದರಲ್ಲಿ ಗಟ್ಟಿ ಆಗ್ತಾವ. ಆಮೇಲೆ ಎಲ್ಲಾನು ಹಾಕಿ ಕಲಸಿ ಒಂದು ತುಪ್ಪ ಹಾಕಿ ಸವರಿದ ಪ್ಲೇಟಿಗೆ ಇದನ್ನು ಹಾಕಬೇಕು. ನೋಡಿ ಈ ಥರ ಆಗಿದೆ. 1 ಅವರಲ್ಲಿ ಸೆಟ್ ಆಗುತ್ತೆ. ಬಹಳ ಬೇಗನೆ ಸೆಟ್ ಆಗುತ್ತೆ. ನೋಡಿ ಈಗ ಸೆಟ್ ಆಗಿದೆ ಎಲ್ಲ. ಈಗ ಇದನ್ನು ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಂತ ಹೋಗಬೇಕು. ಇದು ಬಹಳನೇ ಸುಲಭ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಲೈನ್. ಫುಲ್ ಎಲ್ಲ ಸೆಟ್ ಆಗಿದೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.